ಪರಿಹಾರದ ಬಗ್ಗೆ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಇಷ್ಟು ಸಾಕಾಗಲ್ಲ ಅಂದ್ರೆ ನೀವು ಕೇಳಿದಷ್ಟು ಹಣ ಕೊಡ್ತಾರಾ? ಕೇಳಿದಷ್ಟು ಕೊಡಲು ಸಾಧ್ಯ ಇಲ್ಲ. ಎಲ್ಲರಿಗೂ 2,000 ರೂಪಾಯಿ ಕೊಟ್ಟಿದ್ದಾರಾ? ಮಂಡ್ಯದ ಹಳ್ಳಿಯಲ್ಲಿ ಇನ್ನೂ ದುಡ್ಡು ಬಂದಿಲ್ಲ. ಇವರಿಗೆ ತೃಪ್ತಿಪಡಿಸೋಕೆ ಕೇಂದ್ರ ಸರ್ಕಾರಕ್ಕೆ ಸಾಧ್ಯ ಇಲ್ಲ. ಕೆಲವೊಂದು ಮಾರ್ಗದರ್ಶನದ ಮೇಲೆ ಅನುದಾನವನ್ನ ಕೊಡ್ತಾರೆ ಅಂತ ಕುಮಾರಸ್ವಾಮಿ ಅವರು ಈಗ ಕಾರಣ ಮೈತ್ರಿಯಲ್ಲಿದ್ದಾರೆ, ಸಮರ್ಥನೆಯನ್ನ ಮಾಡಿಕೊಂಡಿದ್ದಾರೆ. ಅವರು ಯಾವ ಸೆಕ್ಟರಿಂದ ಎಷ್ಟು ಕೊಟ್ಟಿದ್ದೀವಿ ಅನ್ನೋದನ್ನು ಹೇಳಿದ್ದಾರೆ. ಹೋಮ್ ಮಿನಿಸ್ಟ್ರಿಯಿಂದ ಅವರು ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರ ಇದು. ಇಲ್ಲಿ ಸರ್ಕಾರಕ್ಕೆ ಇಷ್ಟು ಸಾಕಾಗಲ್ಲ ಅಂದರೆ ಇವರು ಕೇಳಿದಷ್ಟು ಕೊಡ್ತಾರಾ? ಕೇಳಿದಷ್ಟು ಕೊಡೋಕ್ಕೆ ಸಾಧ್ಯ ಇರತ್ತೆ. ಅಲ್ಲಿ 15ನೇ ಫೈನಾನ್ಸ್ ಕಮಿಷನ್ನಲ್ಲಿ ಯಾವ ರೀತಿ ರೆಕಮೆಂಡೇಶನ್ ಇರ್ತದೆ, ಅದ್ರಲ್ಲಿ ದುಡ್ಡೇನಿರುತ್ತೆ ಅದ್ರ ಮೇಲೆ ಮಾಡಬೇಕಲ್ವಾ. ಈಗ ಇವರು ರಾಜ್ಯ ಸರ್ಕಾರದಿಂದ SDRF ದುಡ್ಡಾಗಿದ್ದು ಎಷ್ಟು ಕೊಟ್ಟವ್ರೆ? ಜನಗಳಿಗೆ 2,000 ರೂಪಾಯಿ ಕೊಟ್ಟಿದ್ದೀವಿ ಅಂದಲ್ಲ, ಕೊಟ್ಟವ್ರೆ ಎಲ್ಲರಿಗೂ. ನಾನಿವತ್ತು ಮಂಡ್ಯದಲ್ಲಿ ಚುನಾವಣೆಗೆ ಹೋಗಿದ್ದ ಹೇಳಿದೆ, ನೋಡಿದ್ರು ಜನಗಳೇ ಬಂದು ತೋರಿಸಿದ್ರು. 2,000 ನಿಮ್ಮ ಅಕೌಂಟಿಗೆ ಬಂದಿದೆ ಅಂದರು ಸರ್, 1 ರೂಪಾಯಿ ಬಂದಿಲ್ಲ ಅಂದರು. ಸರ್ಕಾರ ಇದು ಯಾವಾಗ 6 ತಿಂಗಳಿಂದ ಹೇಳಿದ್ದು 2,000 ರೂಪಾಯಿ ಆಗ್ತಾಯಿದ್ದೀವಿ ಅಂತೇಳಿ. ಹಳ್ಳಿಗಳಲ್ಲಿ ಹಲವಾರು ಕಡೆ ಇನ್ನೂ ನಮ್ಗೆ 2,000 ರೂಪಾಯಿ ದುಡ್ಡೇ ಬಂದಿಲ್ಲ ಅಂತೇಳಿ ನನ್ನ ಹತ್ರನೇ ಚಾರ್ಜ್ ಮಾಡ್ತಾಯಿದ್ರು. ಅದರಿಂದ ಈಗ ಇದೇ ರೀತಿಯಾದಂಥ ಸಮರ್ಥನೆ ಹೋಗುತ್ತೆ. ಇನ್ನು ಬಿಜೆಪಿಯವರು ಅಖಾಡಕ್ಕೆ ಇಳಿದಿಲ್ಲ. ಬಿಜೆಪಿಯವರು ಇಳಿದ ಮೇಲೆ ಅವರು ಶುರು ಮಾಡ್ಕೊಳ್ತಾರೆ. ಈಗ ಡಾಟಾ ಬರ್ತಾ ಇದ್ದಾರೆ, ಅವ್ರು ಬರ್ತಾರೆ ನೋಡಿ, 100% ಬರ್ತಾರೆ. ಈಗ ಯಾರ್ಯಾರ್ದು ಎಷ್ಟೆಷ್ಟು ಲೆಕ್ಕಗಳು, ಯಾರ್ಯಾರು ಯಾವಾಗ ಕೊಟ್ಟರು, ಯಾವಾಗ ಬರ ಪರಿಹಾರ ಬಂದಿತ್ತು, ಯಾವಾಗ ನಾವು ಕೇಳಿದ್ದೆಷ್ಟು ಕೊಟ್ಟಿದ್ದೆಷ್ಟು ಕೇಂದ್ರದಲ್ಲಿ, ಇವೇ ಬರುತ್ತೆ.